ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಸಿರವಾಳ ಗ್ರಾಮ ಪಂಚಾಯತ್ನಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ. ಶಹಾಪುರ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಶಿರವಾಳ ಪಿಡಿಒ ಮತ್ತು ಅಧ್ಯಕ್ಷ ಸೇರಿ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ದಲಿತ ಸಂಘಟನೆಗಳ ಆರೋಪ. ಶಹಾಪುರ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರೊಟೆಸ್ಟ್. ಜಿಲ್ಲಾಧ್ಯಕ್ಷ ಶಿವಪುತ್ರ ಜವಳಿ ನೇತೃತ್ವದಲ್ಲಿ ಧರಣಿ. ಗ್ರಾಮಾಭಿವೃದ್ಧಿ ಸಚಿವರಿಗೆ ಮನವಿ ಸಲ್ಲಿಕೆ. ಶಿರವಾಳ ಗ್ರಾಮದಲ್ಲಿ ಕುಡಿಯಕ್ಕೆ ನೀರಿಲ್ಲ. ಅಂತರದಲ್ಲಿ ಸುಮಾರು ಮಾರ್ಚ್ 1ನೇ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದ ಸಹಿತ ಇರ್ತಕ್ಕಂಥ ದಲಿತ ಏರಿಯಾಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಈಗ ಅದ್ರಾಗ ನೀತಿ ಸಹಿತ ಜಾರಿ ಇರೋದ್ರಿಂದ ನೀತಿ ಸಹಿತ ಜಾರಿ ಕೂಡ ಇದ್ರೂ ಕೂಡ ಅದೆಲ್ಲನೂ ಬಿಟ್ಟು ಮೊಬೈಲ್ ಮುಖಾಂತರ ತಮ್ಮ ರಾಜಕೀಯವಾಗಿ ಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ತಾವು. ಹೌದು, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶಿರವಾಳ ಗ್ರಾಮ ಪಂಚಾಯಿತಿಯಲ್ಲಿ 2022 ಮತ್ತು 23 ಮತ್ತು 2023 ಮತ್ತು 2024ನೇ ಸಾಲಿನ 15ನೇ ಹಣಕಾಸು ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು, ತನಿಖೆ ತಂಡ ರಚಿಸಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಹಾಯಕ ಕಿರಿಯ ಇಂಜಿನಿಯರ್ ಮೇಲೆ ಮತ್ತು ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ಪಿಡಿಒ ಮತ್ತು ಜೈ ಅವರನ್ನ ಅಮಾನತುಗೊಳಿಸುವಂತೆ ಒತ್ತಾಯಿಸಿ ಶಹಾಪುರ ತಾಲೂಕು ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖೇನ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಶಿರವಾಳ ಗ್ರಾಮ ಪಂಚಾಯತಿಯ ವಸಂತ್ ಕುಮಾರ್ ಅವರು ಪಂಚಾಯತಿಯ 15 ಹಣಕಾಸು ಹಾಗೂ ಮಹಾತ್ಮ ಗಾಂಧೀಜಿ ನರೇಗಾ ಒಂದು ಹಣವನ್ನ ಹಗಲು ದರೋಡೆ ಮಾಡಿದ್ದು ಮತ್ತು ರಾಜಕೀಯ ಒಂದು ಪ್ರಚಾರಕ್ಕೆ ಇಳುವಂತದ್ದು ಬಹಳ ದುರದೃಷ್ಟ ಸಂಗತಿಯಾಗಿದೆ. ಈ ಹೋರಾಟವನ್ನ ಉದ್ದೇಶಿಸಿ ಜಿಲ್ಲಾ ಸಂಚಾಲಕರು ಶಿವಪುತ್ರ ಜವಳಿ ಮಾತನಾಡಿ, ಸರ್ಕಾರಗಳು ಎಸ್ಸಿ ಎಸ್ಟಿ ಜನಾಂಗದ ಕಲ್ಯಾಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡ್ತಾ ಇದೆ. ಕೆಳಮಟ್ಟದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸಮರ್ಪಕವಾಗಿ ಅನುದಾನ ಬಳಕೆ ಆಗ್ತಾ ಇಲ್ಲ. ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಕಾಮಗಾರಿ ಮಾಡಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿ ಸಿರವಾಳ ಗ್ರಾಮ ಪಂಚಾಯತ್ನಲ್ಲಿ ಎಸ್ಸಿಪಿ ಅನುದಾನ ದುರ್ಬಳಕೆ ಮಾಡಲಾಗಿದೆ. ಇದರ ಇಒ ಅವರಿಗೆ ಮನವಿ ಕೊಟ್ಟರೂ ಏನು ಪ್ರಯೋಜನ ಆಗ್ತಿಲ್ಲ. ಇದರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಾಣ್ತಿದ್ರು. ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ತಂಡವನ್ನ ರಚಿಸಿ ಸಮಗ್ರ ತನಿಖೆ ಮಾಡುವಂತೆ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಶಿವಪುತ್ರ ಜವಳಿ, ಮಲ್ಲಿಕಾರ್ಜುನ ಹೊಸಮನಿ, ಬಲಭೀಮ ಬೇವನಹಳ್ಳಿ, ಮರಿಯಪ್ಪ ಕ್ರಾಂತಿ, ಶರಬಣ್ಣ ದೋರಣಹಳ್ಳಿ, ಸಂತೋಷ್, ಶ್ರೀಮಂತ ನಾಗರಾಜ್, ಸಿದ್ದಪ್ಪ, ಹೊನ್ನಪ್ಪ, ಶರಣಪ್ಪ, ಜೈಭೀಮ್, ನಾಗರಾಜ್ ಹುರಸಗುಂಡಗಿ, ಶ್ರೀಮಂತ ಹೊಸಮನಿ, ಮರಿಯಪ್ಪ ಶಿರವಾಳ ಹಾಗೂ ಕರ್ನಾಟಕದ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಶ್ರೀ ಶಿವಪುತ್ರ ಜವಳಿ ಸರ್ ಅವರು ಒಂದೆರಡು ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಜನಸಂಘ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಮಲ್ಲಿಕಾರ್ಜುನ ಹೊಸಮನಿ ಅವರೇ, ಬಲಭೀಮ್ ಬೇವನಹಳ್ಳಿ ಅವರೇ ಮತ್ತು ನಮ್ಮ ತಾಲೂಕಾ ಸಂಚಾಲಕರಾದ ಮರಿಯಪ್ಪ ಕ್ರಾಂತಿ ಅವರೇ, ಶರಬಣ್ಣ ಅವರೇ, ನಾಗು ಅವರೇ, ಶರಣ ಅವರೇ, ಹೊನ್ನಯ್ಯ ಅವರೇ, ಉಳಿದಂತೆ ಎಲ್ಲ ನನ್ನ ಸ್ನೇಹಿತರೆ, ಇಲ್ಲಿ ತನಕ ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಬಲಭೀಮ್ ಅವರು ಪಿಡಿಒ ವಿರುದ್ಧ ಏನು ಹಗರಣ ಮಾಡಿದ್ದಾರೆ, ಅವ್ರ ವಿರುದ್ಧ ಕೂತು ಸಮಗ್ರವಾಗಿ ತನಿಖೆ ಆಗುವವರಿಗೆ ನಾವು ಬಿಡೋದಿಲ್ಲ ಅಂತೇಳಿ ಮಾತಾಡಿದ್ದಾರೆ. ದಯವಿಟ್ಟು ನಾವು ಸಾಂಕೇತಿಕವಾಗಿ ಒಂದು ಮನವಿ ಪತ್ರ ಸಲ್ಲಿಸೋರ ಮುಖಾಂತರ ತಮ್ಮ ಗಮನಕ್ಕೆ ತರುವ ಬಯಸಿದ್ರೆ ಅಂದರೆ, ಶಿರವಾಳ ಗ್ರಾಮದಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅಂತರದಲ್ಲಿ ಸುಮಾರು ಮಾರ್ಚ್ 1ನೇ ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದ ಸಹಿತ ಇರ್ತಕ್ಕಂಥ ದಲಿತ ಏರಿಯಾಗಳಿಗೆ ಕುಡಿಯಕ್ಕೆ ನೀರಿಲ್ಲ. ಈಗ ಅದ್ರಾಗ ನೀತಿ ಸಹಿತ ಜಾರಿ ಇರೋದ್ರಿಂದ ನೀತಿ ಸಹಿತ ಜಾರಿ ಕೂಡ ಇದ್ರೂ ಕೂಡ ಅದೆಲ್ಲನೂ ಬಿಟ್ಟು ಮೊಬೈಲ್ ಮುಖಾಂತರ ತಮ್ಮ ರಾಜಕೀಯವಾಗಿ ಪ್ರಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ ತಾವು ಒಂದು ಎಸ್ಸಿ ಬರ್ತಕ್ಕಂಥ ಆಗಿದ್ರು ಕೂಡ ನಮ್ಮ ಜಾತಿ ಹಿಡ್ಕೊಂಡು ಯಾರೋ ನಮ್ಮ ಕಲಬುರಗಿ ಸಂಸದ ಉಮೇಶ್ ಜಾಧವ್ ಪರವಾಗಿ ಬಿಜೆಪಿ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಅವ್ರನ್ನ ತನಿಖೆ ಕಾರಣ ರೆಕಾರ್ಡಿಂಗ್ ತೆಗೆದು ತನಿಖೆ ಮಾಡಿ ಅವ್ರು ಕೂಡ ಅಮಾನತು ಮಾಡ್ಬೇಕಂತ ಮಾನ್ಯ CS ಅವರಿಗೆ ಒತ್ತಾಯಿಸುತ್ತಾ ಮತ್ತು ನಾವು ಕೂಡ ನಾಳೆಗೆ ಅಥವಾ ಇವತ್ತ ಪೊಲೀಸ್ ಸ್ಟೇಷನ್ಗೆ ಒಂದು ಮೆಮೊರಂ ಕಂಪ್ಲೇಂಟ್ ಕೊಟ್ಟು ಅವ್ರ ವಿರುದ್ಧ CDR ಹಾಕಿ ಅವ್ರು ಕಾಲ್ ರೆಕಾರ್ಡಿಂಗ್ ತೆಗೆಸಿ ನಾವು ಕೂಡ ಮನವಿ ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಮನವಿಯನ್ನ ಮಾನ್ಯ CS ಮೇಡಮ್ ಅವರಿಗೆ ಇಂಥ ಭ್ರಷ್ಟ ನೀಚ ಪಿಡಿಒ ಅವರನ್ನ ಕೂಡ ಅಮಾನತು ಮಾಡ್ಬೇಕು. ಯಾಕಂದ್ರೆ ರಾಜಕೀಯ ಮಾಡಕ್ಕಿದ್ದಾರೆ, ರಾಜಕೀಯ ಮಾಡಬಹುದು. ನೌಕರಿ ಮಾಡ್ಲಕ್ ಬಂದ್ರೆ ನೌಕರಿ ಮಾಡಬೇಕು. ನೌಕರಿ ಜೊತೆಗೆ ಜಾತಿ ಹಿಡ್ಕೊಂಡು ರಾಜಕೀಯ ಮಾಡ್ತಾರೆ. ಬಿಜೆಪಿ ಕಡೆ ಪಕ್ಷಕ್ಕೆ ಒಂದು ಸಪೋರ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ದಲಿತರಿಗೆ ಕುಡಿಯಕ್ಕೆ ನೀರಿಲ್ಲ, ಅನುಕೂಲ ಇಲ್ಲ, ಚರಂಡಿ ಇಲ್ಲ, ಏನಿಲ್ಲ, ಅದನ್ನೆಲ್ಲ ಲೂಟಿ ಹೊಡೆದಂತ ದುಡ್ಡೆಲ್ಲ ಎಲೆಕ್ಷನ್ ಸ್ವಂತ ತಮ್ಮ ಜಾತಿದವರಿಗೆ ಖರ್ಚು ಮಾಡಿ ಪ್ರಚಾರ ಮಾಡ್ತಾರೆ. ಇಂಥ ಹುಚ್ಚ ಲಫಂಗ ವಿಡಿಯೋ ಕೂಡಲೇ ಅಮಾನತು ಮಾಡ್ಬೇಕಂತೇಳಿ ನಾವು ಮಾನ್ಯ ನಮ್ಮ ತಾಲೂಕ್ ಪಂಚಾಯತಿ
ಪ್ರಭಾರಿ ಮ್ಯಾನೇಜರ್ ಆದಂಥ ರಾಯಕೋಡ್ರ ಮುಖಾಂತರ ಮನವಿ ಸಲ್ಲಿಸ್ತಾ ಮತ್ತು ಏನು ಈ ಕೂಡಲೇ ಸಾಂಕೇತಿಕ ಧರಣಿ ಮಾಡಿ ಕೂಡಲೇ ಅಮಾನತು ಮಾಡಬೇಕು. ಆಲ್ರೆಡಿ ಒಂದು ವಿರುದ್ಧ 15 ಹೋದ ತಿಂಗಳಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರಿಗೂ, ತಾಲೂಕು ಸಂಚಾಲಕರಿಗೂ, ಎಲ್ಲ ಹೋಬಳಿ ಸಂಚಾಲಕರಿಗೂ, ಎಲ್ಲ ದಲಿತ ಪದಾಧಿಕಾರಿಗಳಿಗೂ ಈ ಒಂದು ಪ್ರತಿಭಟನಾ ಧರಣಿಗೆ ಸ್ವಾಗತವನ್ನು ಕೋರುತ್ತಾ, ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಬಲಭೀಮ್ ದೇವನಹಳ್ಳಿ ಅವರು ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಜೈ ಭೀಮ್, ಜೈ ಭೀಮ್. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಿವಪುತ್ರ ಜವಳಿ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದ ಪೀಡೆ ಆಗಿರ್ತಕ್ಕಂಥ ಅವರ ವಿರುದ್ಧ ಏನು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನಂತಂದರೆ ಶಿರ್ವಾಳ ಗ್ರಾಮ ಪಂಚಾಯತಿಯ ವಸಂತ್ ಕುಮಾರ್ ಅವರು ಪಂಚಾಯತಿಯ 15 ಹಣಕಾಸು ಹಾಗೂ ಮಹಾತ್ಮ ಗಾಂಧೀಜಿ ನರೇಗಾ ಒಂದು ಹಣವನ್ನು ಹಗಲು ದರೋಡೆ ಮಾಡಿದ್ದು ಮತ್ತು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ, ಒಬ್ಬ ಸರ್ಕಾರ ನೌಕರನಾಗಿ ಮತ್ತು ರಾಜಕೀಯ ಒಂದು ಪ್ರಚಾರಕ್ಕೆ ಇಳುವಂಥದ್ದು ಭಾಳ ದುರದೃಷ್ಟ ಸಂಗತಿಯಾಗಿದೆ. ಯಾಕಂತಂದರೆ ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ನಿವಾರಿಸಲು ಒಂದು ಪಂಚಾಯತಿ ಅಭಿವೃದ್ಧಿಯನ್ನು ಕಾರ್ಯ ಹಮ್ಮಿಕೊಂಡಿದ್ದು, ಆ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು 15 ಹಣಕಾಸು ಮತ್ತು ಅಲ್ಲಿರ್ತಕ್ಕಂಥ ನೀರು ಸರಬರಾಜು ನೀರಿಗೆ ಒಂದೇ ತಿಂಗಳಲ್ಲಿ 6 ಲಕ್ಷವನ್ನು ಲೂಟಿ ಮಾಡಿರ್ತಾರೆ. ಆ ಒಂದು ಲೂಟಿ ಮಾಡಿರ್ತಕ್ಕಂಥ 6 ಲಕ್ಷವನ್ನು ಲೂಟಿ ಮಾಡಿರ್ತಂತ ಕೇಳಲು ಹೋದರೆ ಒಂದು ಯಾವುದೇ ರೀತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡರೂ ಕೂಡ ಯಾವುದೇ ರೀತಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಇನ್ನೊಂದು, ನಾವು ಒಂದು 15 ದಿನ ಹಿಂದಗಡೆ ತಾಲೂಕ್ ಪಂಚಾಯತಿ ಯುವ ಸಭಾ ಅವರಿಗೆ ನಮ್ಮ ಜಿಲ್ಲಾ ಸಂಘಟನೆಯವರ ಒಂದು ನೇತೃತ್ವದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಒಂದು ಶಿರ್ವಾಳ ಗ್ರಾಮ ಪಂಚಾಯತ್ ಪಿಡಿಎನ್ನು ಮತ್ತು ಜೈ ಅವರನ್ನು ಈ ಕೂಡಲೇ ಸೂಕ್ತವಾದ ಒಂದು ತನಿಖಾ ತಂಡವನ್ನು ರಚಿಸಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡ್ಬೇಕಂತೇಳಿ ಏನು ಮನವಿ ಸಲ್ಲಿಸಿದ್ದೀವಿ. ಆ ಮನವಿಯನ್ನು ಕೂಡ ಯಾವುದೇ ರೀತಿಯಾಗಿ ಪರಿಗಣಿಸದೆ ಉಲ್ಲಂಘನೆ ಮಾಡಿದ್ದಾರೆ. ಏನಂತಂದರೆ ಈ ಒಬ್ಬ ಲುಚ್ಚ ನಾಲಾಯಕ್ ನನ್ನ ಮಗ ಏನು ಜನಗಳಿಗೆ ಸಾರ್ವಜನಿಕ ಸ್ಥಳಗಳಿಗೆ ಕೆಲಸವನ್ನು ನೀಡೋದು ಬಿಟ್ಟು ಯಾರು ಲಂಚ ಕೊಡುತ್ತಾರೆ, ಯಾರು ಜಾತಿಯವರು ದಬ್ಬಳಕೆ ಮಾಡ್ತಾರೆ ಅಂಥವ್ರಿಗೆ ಒಂದು 15 ಫೈನಾನ್ಸ್ನಲ್ಲಿ ಕೆಲಸವನ್ನು ಕೊಟ್ಟು ಒಂದು ದಲಿತ SC ಓಣಿಯಲ್ಲಿ ಕೆಲಸಗಳನ್ನು ಮೇಲ್ಜಾತಿಯವರ ಒಂದು ಏರಿಯಾದಲ್ಲಿ ಹಾಕಿ ಈ ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿರ್ತಾನೆ. ಯಾಕಂತಂದರೆ ತಾನು ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಲುಚ್ಚ ನನ್ನ ಮಗ ವಸಂತ್ ಕುಮಾರ್ ರಾಠೋಡ್ ಅವರು ನಾವೇನು ಫೋನಿನ ಮುಖಾಂತರ ಸರ್ ನೀವು ಒಂದು ಹುಡುಗರು ಬರ್ತಾವ್ರೆ ನಮ್ಮ ಏರಿಯಾದಲ್ಲಿ ಕೆಲಸ, ಈಗ ನೀರು ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಕೊಳ್ಬೇಕಂತಂದ್ರೆ ಆ ಲುಚ್ಚ ನನ್ನ ಮಗ ನಿನ್ನ ಕ್ವಾಲಿಫಿಕೇಶನ್ ಏನಿದೆ, ನೀನು ಅನ್ಪಡ ಥರ ಮಾತಾಡ್ತೀಯ ಅಂತಕ್ಕಂಥದ್ದನ್ನು ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಅದನ್ನೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ. ಮುಂದಿನ ದಿನಗಳಲ್ಲಿ ಅವನಿಗೆ ಏನಾದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅವರು ಈ ಕೂಡಲೇ ಅವರನ್ನು ಅಮಾನತು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಂದನೆಗಳು. ಇವತ್ತು ನಾವು ಶಿರ್ವಾಳ ಗ್ರಾಮ ಪಂಚಾಯಿತಿಯ ಅವ್ಯವಹಾರ ಕುರಿತು ಮನವಿ ಪತ್ರವನ್ನು ಸಲ್ಲಿಸಿದರೆ ನಮ್ಮ ಮನವಿ ಪತ್ರವನ್ನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕುರಿತು ಕೆಲಸದ ನಿಮಿತ್ತ ಸ್ವೀಕರಿಸಲು ತಿಳಿಸಿದಂತೆ ಈ ಒಂದು ಪತ್ರವನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳಲಾಗುತ್ತದೆ. ಜಿಂದಾಬಾದ್ 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 ಲುಚ್ಚ ನಾಲಾಯಕ್ ನನ್ನ ಮಗ ಶಿರ್ವಾಳ ಪೀಡೆ ಅವರಿಗೆ, ಲುಚ್ಚ ನಾಲಾಯಕ್ ನನ್ನ ಮಗ ಶಿರ್ವಾಳ ಪೀಡೆ ಅವರಿಗೆ, ಜಾತಿವಾದಿ ಪೀಡೆ ಅವರಿಗೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.